ನಾವು ದೇವರನ್ನು ತಿರಸ್ಕರಿಸಿದರೆ ಆತನು ಒಂದು ದಿನ ನಮ್ಮನ್ನು ತಿರಸ್ಕರಿಸುತ್ತಾನೆ. ನಾವು ಎಚ್ಚರವಾಗಿರೋಣ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಸತ್ಯವೇದ ಅಧ್ಯಯನ ದೈವಾನ್ವೇಷಣೆ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ. ದೇವರ ಒಳ್ಳೆಯತನವನ್ನು ನಾವು ಅನುಭವಿಸುತ್ತಾ ನಮ್ಮ ಜೀವಿತದಲ್ಲಿ ಮುನ್ನಡೆಯುವಾಗ ಇಂದು ನಾವು ಯೆರೆಮೀಯನ ಪ್ರವಾದನೆಯ ಗ್ರಂಥದ 4-6 ಅಧ್ಯಾಯಗಳಲ್ಲಿ ಬಹುಮುಖ್ಯವಾದ ಸಂಗತಿಗಳನ್ನು, ಅಂದರೆ ಭಕ್ತಿ ಸಂಜೀವನ, ಬಾಬೆಲ್ ಎಂಬ ಶಕ್ತಿಯ ಬಗ್ಗೆ, ನಿರ್ದಿಷ್ಟ ಪಾಪಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಆತ್ಮೀಯ ವೀಕ್ಷಕರೇ, ಪ್ರೀತಿಯ ವಂದನೆಗಳು. ಕಾರ್ಯಕ್ರಮ ವೀಕ್ಷಿಸಿ ನೀವು ಮಾಡಿದಂಥ ಅಮೂಲ್ಯವಾದ ಕರೆಗಳಿಗಾಗಿ ಕೃತಜ್ಞತೆಗಳು. ಪ್ರಿಯರೇ, ಇಂದು ನಾವು ಯೆರೆಮೀಯನ ಪ್ರವಾದನೆ ಗ್ರಂಥದ 4, 5 ಮತ್ತು 6ನೇ ಅಧ್ಯಾಯಗಳ ಕೆಲವು ವಿಷಯಗಳನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಜನರ ಹಿಂಜಾರುವಿಕೆಯ ಕುರಿತು ಯೆರೆಮೀಯನು ಮಾತನಾಡುತ್ತಾನೆ. ಅರಸನಾದ ಯೋಷೀಯನು ಪುನರ್ಸ್ಥಾಪನೆ ನಡೆಸುತ್ತಿದ್ದ ಕಾಲಾವಧಿಯಲ್ಲಿ ನಾವಿದ್ದೇವೆ. ಆದರೆ ಅದು ದೇವಾಲಯದಲ್ಲಿ ದೇವರ ಧರ್ಮಶಾಸ್ತ್ರವು ದೊರಕುವುದಕ್ಕಿಂತ ಮೊದಲಿನದ್ದು. ಆದ್ದರಿಂದ ಅದು ಸುಧಾರಣೆಯೇ ಹೊರತು ಭಕ್ತಿ ಸಂಜೀವನವಲ್ಲ. ಅಲ್ಲಿ ನಡೆಯುತ್ತಿದ್ದುದು ಮೇಲಿಂದ ಮೇಲಿನದು ಮಾತ್ರವಾಗಿತ್ತು. ಯೋಷೀಯನು ಯಥಾರ್ಥನಾಗಿದ್ದನು. ಅವನು ನಿಜವಾಗಿ ದೇವರ ಕಡೆಗೆ ಬಂದಿದ್ದನು. ಅವನು ಯೆರೆಮೀಯನ ಮಾತುಗಳಿಗೆ ಕಿವಿಗೊಟ್ಟನು. ಆದರೆ ಯೆರೆಮೀಯನು ತನ್ನ ಕೆಲವು ಪ್ರವಾದನೆಗಳಲ್ಲಿ ಅವರನ್ನು ಬಲವಾಗಿ ಎಚ್ಚರಿಸಿದ್ದರೂ ಜನರು ದೇವರ ಕಡೆಗೆ ಯಥಾರ್ಥವಾಗಿ ತಿರುಗಿಕೊಳ್ಳಲಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆರೆಮೀಯನು ಕೊಟ್ಟ 2ನೇ ಸಂದೇಶವನ್ನು ನಾವೀಗ ನೋಡುತ್ತಿದ್ದೇವೆ. ಅದು 3ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗಿ 6ನೇ ಅಧ್ಯಾಯದವರೆಗೆ ಇರುತ್ತದೆ. ಅವನು ಜನರ ಹಿಂಜಾರುವಿಕೆಯ ಕುರಿತು ಪ್ರಸ್ತಾಪಿಸುತ್ತಾನೆ. ಇಸ್ರಾಯೇಲಿಗೆ ಇಷ್ಟು ದಂಡನೆ ಆದರೂ ಯೆಹೂದವೆಂಬ ದ್ರೋಹಿಯಾದ ಅವಳ ತಂಗಿಯು ನನ್ನ ಕಡೆಗೆ ಪೂರ್ಣ ಮನದಿಂದಲ್ಲ, ಕಪಟದಿಂದಲೇ ತಿರುಗಿಕೊಂಡಿದ್ದಾಳೆ. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವಿದನ್ನು ನೋಡುತ್ತೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಹೊರಗಿನ ತೋರಿಕೆಗಾಗಿ ಮಾತ್ರ ದೇವರ ಕಡೆಗೆ ತಿರುಗಿಕೊಂಡಿದ್ದಾರೆ. ಅವರು ದೇವಾಲಯಕ್ಕೆ ಹೋಗಿ ಧಾರ್ಮಿಕ ವಿಧಿಗಳನ್ನು ಆಚರಿಸುತ್ತಾರೆ. ಆದರೆ ಅವರ ಹೃದಯವು ಅದರಲ್ಲಿ ಇಲ್ಲವೇ ಇಲ್ಲ. ಅದು ಯೋಷೀಯನ ಪ್ರಯತ್ನವಾಗಿರುತ್ತದೆ. ಭಕ್ತಿ ಸಂಜೀವನವಿಲ್ಲದೆ ಪುನರ್ಸ್ಥಾಪನೆಯುಂಟಾಗಬಹುದೆಂಬುದು ಇದರಿಂದ ತಿಳಿಯುತ್ತದೆ. ಪ್ರಿಯರೇ, ಈ ರೀತಿಯ ಬದಲಾವಣೆ ಯಥಾರ್ಥವಾದದ್ದಲ್ಲ. ಈಗ ನಮ್ಮ ಸುತ್ತಲೂ ನಡೆಯುತ್ತಿರುವ ಬದಲಾವಣೆಯು ನಿಜವಾದ ಭಕ್ತಿ ಸಂಜೀವನವೆಂದು ನಾನು ಹೇಳಲಾರೆ. ದೇವರ ವಾಕ್ಯದಲ್ಲಿ ಆಸಕ್ತಿಯು ಒಂದು ವೇಳೆ ಭಕ್ತಿ ಸಂಜೀವನವಾಗಿರಬಹುದು. ಆದರೆ ಅದು ಕೇವಲ ಅನೇಕರು ಹೇಳುವಂತೆ ಅವರ ಅನುಭವಕ್ಕೆ ಸೀಮಿತವಾಗಿರಬಹುದು. ಪ್ರೀತಿಯುಳ್ಳ ದೇವಜನರೇ, ಅವರು ನಿಜವಾಗಿ ಮಾನಸಾಂತರ ಹೊಂದಿದ್ದಾರೋ ಇಲ್ಲವೋ ಎಂಬುದು ಪ್ರಶ್ನಾರ್ಹವಾಗಿದೆ. ಯೆರೆಮೀಯನ ಕಾಲದಲ್ಲಿ ಸುಧಾರಣೆ ನಡೆದದ್ದು ನಿಜವಾಗಿ ದೇವರ ಕಡೆಗೆ ತಿರುಗಿಕೊಂಡದ್ದಲ್ಲ. ಆದರೆ ಯೆರೆಮೀಯನು ವಿಶೇಷ ಪ್ರವಾದನೆ ನುಡಿಯುವಂತೆ ಇದು ನಡೆಸಿತು. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದವರೆಗೆ ಇದನ್ನು ನಾವು ನೋಡುತ್ತೇವೆ. ಆ ದಿನಗಳಲ್ಲಿ ಎಂದು ಯೆರೆಮೀಯನು ಹೇಳುತ್ತಾನೆ. ಪ್ರಿಯರೇ, ಆಗ ಎಲ್ಲ ಜನಾಂಗಗಳು ಯೆರೂಸಲೇಮಿನ ದೇವರ ಆಲಯದಲ್ಲಿ ಸೇರಿ ಬರುವರು. ಇದರಿಂದಲಾದರೂ ಯೆಹೂದವು ತನ್ನ ಆರಾಧನೆಗಳನ್ನು ಯಾಂತ್ರಿಕವಾಗಿ ಮಾಡುವುದನ್ನು ನಿಲ್ಲಿಸಬೇಕಿತ್ತು. ಅವರು ಪ್ರತಿಸ್ಪಂದಿಸಲಿಲ್ಲ. ಆದರೂ ದೇವರು ಅವರನ್ನು ವಿನಂತಿಸಿಕೊಳ್ಳುತ್ತಿದ್ದಾನೆ. ಏನೆಂದರೆ, ಭ್ರಷ್ಟರಾದ ಮಕ್ಕಳೇ, ಹಿಂತಿರುಗಿರಿ, ನಿಮ್ಮ ಭ್ರಷ್ಟತ್ವವನ್ನು ಪರಿಹರಿಸುವೆನು ಎಂದು. ಯೆರೆಮೀಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 22ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಜನರು
ತನ್ನ ಕಡೆಗೆ ಯಾವ ರೀತಿ ಪ್ರತಿಸ್ಪಂದಿಸಿದರೂ ಅದಕ್ಕೆ ತಾನು ಪ್ರತಿಕ್ರಿಯಿಸುತ್ತೇನೆಂದು ದೇವರು 4ನೇ ಅಧ್ಯಾಯದ ಆರಂಭದಲ್ಲಿ ಹೇಳುತ್ತಿದ್ದಾನೆ. ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ ಯೆರೆಮೀಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಯೆಹೋವನು ಹೀಗನ್ನುತ್ತಾನೆ, ಇಸ್ರಾಯೇಲೇ, ನೀನು ಹಿಂದಿರುಗುವಿಯಾದರೆ ನನ್ನ ಬಳಿಗೇ ಬರುವಿ. ನನ್ನ ಕಣ್ಣೆದುರಿನಿಂದ ನಿನ್ನ ಅಸಹ್ಯ ವಸ್ತುಗಳನ್ನು ತೆಗೆದುಬಿಟ್ಟರೆ ನೀನು ಇನ್ನೂ ದಿಕ್ಪಾಲಾಗಿರುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು ಅವರಲ್ಲಿ ವಿಶೇಷವಾಗಿ ಆಸಕ್ತನಾಗಿದ್ದಾನೆ. ತನ್ನೊಂದಿಗೆ ಅವರನ್ನು ಸರಿಯಾದ ಸಂಬಂಧಕ್ಕೆ ತರಬೇಕೆಂದಿದ್ದಾನೆ. ಅವರು ಆತನ ಕಡೆಗೆ ತಿರುಗಿಕೊಂಡರೆ ಅವರನ್ನು ಅವರ ದೇಶದಿಂದ ತೆಗೆಯುವುದಿಲ್ಲವೆಂದು ಆತನು ಹೇಳುತ್ತಾನೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು. ಯೆಹೋವನ ಜೀವದಾಣೆ ಎಂದು ಸತ್ಯ ನ್ಯಾಯ ಧರ್ಮಾನುಸಾರವಾಗಿ ನೀನು ಪ್ರಮಾಣ ಮಾಡಿದರೆ ಜನಾಂಗಗಳು ಆತನಿಂದ ತಮ್ಮನ್ನು ಆಶೀರ್ವದಿಸಿಕೊಂಡು ಆತನಲ್ಲಿ ಹೆಚ್ಚಳಪಡುವರು. ಯೆಹೋವನು ಯೆಹೂದದವರಿಗೂ ಯೆರೂಸಲೇಮಿನವರಿಗೂ ಹೀಗೆ ಹೇಳುತ್ತಾನೆ, ಗೇಯದ ನಿಮ್ಮ ಭೂಮಿಯನ್ನು ಗೆಯ್ಯಿರಿ, ಮುಳ್ಳುಗಳಲ್ಲಿ ಬಿತ್ತಬೇಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಂದರೆ ಕೇವಲ ಸುಧಾರಣೆಯಿಂದ ಪ್ರಯೋಜನವಿಲ್ಲ. ಪ್ರಿಯಮಿತ್ರನೇ, ನೀನು ಬೀಜ ಬಿತ್ತಬಹುದು, ಆದರೆ ಅದಕ್ಕಿಂತ ಮೊದಲು ಭೂಮಿಯನ್ನು ಹದ ಮಾಡಿರಬೇಕು. ಮುಳ್ಳುಗಳ ನಡುವೆ ಬಿತ್ತಿದರೆ ಯಾವ ಪ್ರಯೋಜನವೂ ಇರಲಾರದು. ಕರ್ತನು ಇನ್ನೊಂದು ರೀತಿಯಾಗಿ ಹೇಳಿದ್ದಾನೆ, ಏನೆಂದರೆ ನಿಮ್ಮ ಮುತ್ತುಗಳನ್ನು ಹಂದಿಗಳ ಎದುರಿಗೆ ಚೆಲ್ಲಬೇಡಿರಿ ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕೆಲವು ಸಂದರ್ಭಗಳಲ್ಲಿ, ಕೆಲವು ಸ್ಥಳಗಳಲ್ಲಿ ದೇವರ ವಾಕ್ಯ ಕೊಡುವುದರಿಂದ ಯಾವ ಪ್ರಯೋಜನವೂ ಆಗಲಾರದೆಂದು ನನ್ನ ಅನಿಸಿಕೆ. ಕರ್ತನಲ್ಲಿ ಪ್ರಿಯರೇ, ಉತ್ತಮವಾದ ಸಂದರ್ಭವೆಂದು ನೆನೆಸಿ ಕೆಲವರು ಸುವಾರ್ಥ ಕಾರ್ಯ ಮಾಡಲು ಬಯಸುತ್ತಾರೆ. ನಿಮ್ಮ ನಿಸ್ಸಾರ ಭೂಮಿಯನ್ನು ಹದ ಮಾಡಿರಿ ಎಂಬ ಬಗ್ಗೆ ಡಾಕ್ಟರ್ H.A. ಐರ್ನ್ಸೈಡರು ಹೀಗೆ ಹೇಳಿದ್ದಾರೆ. ಹೇಗೆಂದರೆ, ಹೃದಯದ ಕಾಠಿಣ್ಯವನ್ನು ಪಾಪ ಬೋಧವೆಂಬ ನೇಗಿಲು ಉತ್ತು ಸರಿಪಡಿಸಬೇಕಾಗಿದೆ ಎಂದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈಗಿನ ನಮ್ಮ ದಿನಗಳಲ್ಲಿ ಜನರನ್ನು ಸಂತೈಸುವ ಸಂದೇಶಗಳಿಗಿಂತ ಹೆಚ್ಚಾಗಿ ಪ್ರವಾದಿಗಳ ಎಚ್ಚರಿಕೆಯ ಮಾತುಗಳೇ ಬೇಕಾಗಿರುತ್ತದೆ. ಗಟ್ಟಿಯಾದ ಮಣ್ಣು ಹದ ಮಾಡಲ್ಪಡಬೇಕಾಗಿದೆ. ನಾವು ಅಪಾಯದಲ್ಲಿರುವ ರಾಷ್ಟ್ರವಾಗಿದ್ದೇವೆ. ಪ್ರಿಯರೇ, ನಾವು ಜಗತ್ತಿನ ಶ್ರೇಷ್ಠ ರಾಷ್ಟ್ರಗಳಲ್ಲೊಂದು ಎಂದು ಹೇಳಿಕೊಳ್ಳುತ್ತೇವೆ, ಆದರೆ ಕ್ಷಣದಲ್ಲಿ ಬೀಳುವಂತಿದ್ದೇವೆ. ಮಹಾಬಾಬೇಲು ಒಂದು ರಾತ್ರಿಯೊಳಗೆ ಬಿದ್ದು ಹೋಯಿತು. ಚಕ್ರವರ್ತಿ ಅಲೆಕ್ಸಾಂಡರನು ರಾತ್ರಿ ಬೆಳಗಾಗುವುದರೊಳಗೆ ಸತ್ತನು. ಅವನ ಇಡೀ ಸಾಮ್ರಾಜ್ಯವು ಕುಸಿದು ಬಿತ್ತು. ಪ್ರಿಯರೇ, ರೋಮ್ ಸಾಮ್ರಾಜ್ಯವು ಒಳಗಿನಿಂದಲೇ ಪತನಗೊಂಡಿತು. ಹೀಗೆ ನಾವು ಅನೇಕ ಉದಾಹರಣೆಗಳನ್ನು ಕೊಡಬಹುದು. ನಮ್ಮ ಶ್ರೇಷ್ಠತೆಯು ನಮ್ಮಲ್ಲಿನ ಅಣು ಬಾಂಬುಗಳನ್ನಾಗಲಿ ಹಣವನ್ನಾಗಲಿ ಅವಲಂಬಿಸಿಲ್ಲ. ಪ್ರಿಯರೇ, ನಾವು ಒಳಗಿಂದಲೇ ನಾಶವಾಗುತ್ತಾ ಇದ್ದೇವೆ. ನೈತಿಕ ಅಧಪತನ ಆರಂಭವಾಗಿದೆ. ಈ ಕುರಿತು ಯಾರಾದರೂ ಎಚ್ಚರಿಕೆ ಹೇಳಬೇಕಾಗಿದೆ, ಆದರೆ ಯಾರೂ ಮಾತನಾಡುತ್ತಿಲ್ಲ. ನಾವು ಮುಳ್ಳುಗಳಿರುವ ಭೂಮಿಯ ಮೇಲೆ ಬೀಜ ಬಿತ್ತುತ್ತೇವೆಂದು ನನ್ನ ಭಾವನೆ. ಪ್ರಿಯರೇ, ಇದಕ್ಕೆ ವಿರುದ್ಧವಾಗಿ ದೇವರು ನಮ್ಮನ್ನು ಎಚ್ಚರಿಸುತ್ತಿದ್ದಾನೆ. ದೇವರು ತನ್ನ ಕಡೆಗೆ ತಿರುಗಿಕೊಳ್ಳಲು ಯೆಹೂದಕ್ಕೆ ಇನ್ನೊಂದು ಅವಕಾಶ ನೀಡುತ್ತಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಯೆಹೂದದವರೇ, ಯೆರೂಸಲೇಮಿನ ನಿವಾಸಿಗಳೇ, ನಿಮ್ಮ ಹೃದಯದ ಮುಂದೊಗಲನ್ನು ತೆಗೆದುಹಾಕಿ ಯೆಹೋವನಿಗಾಗಿ ಸುನ್ನತಿಯಾಗಿರಿ. ಇಲ್ಲವಾದರೆ ನಿಮ್ಮ ದುಷ್ಕೃತ್ಯಗಳ ನಿಮಿತ್ತ ನನ್ನ ರೋಷವು ಜ್ವಾಲೆಯಂತೆ ಹೊರಟು ಯಾರೂ ಆರಿಸಲಾಗದಷ್ಟು ರಭಸವಾಗಿ ದಗದಗಿಸುವುದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರು ಬಾಹ್ಯ ಸುನ್ನತಿಯ ವಿಧಿಗಳನ್ನು ಅನುಸರಿಸುತ್ತಿದ್ದರು. ಅದು ಅವರು ಇಸ್ರಾಯೇಲ್ ಜನಾಂಗಕ್ಕೆ ಸೇರಿದವರೆಂಬುದಕ್ಕೆ ಸುನ್ನತಿಯು
ಒಂದು ಬಾಹ್ಯ ಗುರುತಾಗಿತ್ತು. ಆದರೆ ದೇವರು ಅದನ್ನು ಕೇವಲ ಆಚಾರವನ್ನಾಗಿ ನೇಮಿಸಿರಲಿಲ್ಲ. ಸುನ್ನತಿಯು ಸ್ಪಷ್ಟ ಆರೋಗ್ಯದ ಪ್ರಯೋಜನವನ್ನು ಹೊಂದಿರುತ್ತದೆ, ಆದರೆ ಅದರಲ್ಲಿದ್ದ ಆತ್ಮಿಕ ಮೌಲ್ಯ ವಿಶೇಷವಾದದ್ದಾಗಿತ್ತು. ಅವರ ಹೃದಯಗಳು ದೇವರ ಕಡೆಗೆ ತಿರುಗಿರಬೇಕಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಉತ್ತರದಿಂದ ಬಾಬೇಲೆಂಬ ಒಂದು ಶಕ್ತಿ ಉದಯವಾಗಿ ಅವರನ್ನು ಕ್ರಮೇಣ ನಾಶಪಡಿಸುತ್ತದೆಂದು ಯೆರೆಮೀಯನು ಅವರಿಗೆ ತಿಳಿಯಪಡಿಸುತ್ತಿದ್ದಾನೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ. ಚಿಯೋನಿನ ಕಡೆಗೆ ಧ್ವಜವೆತ್ತಿರಿ, ತಡಮಾಡದೆ ವಲಸೆ ಹೋಗಿರಿ. ನಾನು ಬಡಗಳಿಂದ ವಿಪತ್ತನ್ನು, ಘೋರ ನಾಶನವನ್ನು ಬರಮಾಡುವೆನು. ಜನಾಂಗ ಘಾತುಕವಾದ ಒಂದು ಸಿಂಹವು ತನ್ನ ಪೊದೆಯೊಳಗಿಂದ ಎದ್ದಿದೆ, ಹೊರಟಿದೆ, ಸ್ಥಳದಿಂದ ತೆರಳಿದೆ. ನಿನ್ನ ದೇಶವನ್ನು ಹಾಳು ಮಾಡುವುದು, ನಿನ್ನ ಪಟ್ಟಣಗಳು ಹಾಳು ಬಿದ್ದು ನಿರ್ನಿವಾಸಿಗಳಾಗುವವು. ಇದರ ನಿಮಿತ್ತ ಗೋಣಿತಟ್ಟನ್ನು ಸುತ್ತಿಕೊಳ್ಳಿರಿ, ಹಲುಬಿ ಗೋಳಾಡಿರಿ. ಯೆಹೋವನ ರೋಷಾಗ್ನಿಯು ನಮ್ಮನ್ನು ಬಿಟ್ಟಿಲ್ಲವಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದರಿಂದ ಎಚ್ಚರಿಕೆ ತಂದುಕೊಳ್ಳಿರಿ ಎಂದು ಯೆರೆಮೀಯನು ಹೇಳುತ್ತಿದ್ದಾನೆ. ದೇವರು ಉತ್ತರದಲ್ಲಿ ಒಂದು ಹೊಸ ಶಕ್ತಿಯನ್ನು ಎಬ್ಬಿಸಲಿಕ್ಕಿದ್ದಾನೆ ಮತ್ತು ಆ ಶಕ್ತಿಯು ಇಳಿದು ಬಂದು ಅವರನ್ನು ನಾಶಪಡಿಸಲಿದೆ. ಕರ್ತನಲ್ಲಿ ಪ್ರಿಯರೇ, ಪ್ರಾಕೃತ ಮನುಷ್ಯನು ಯಾವುದೇ ನೀತಿವಂತಿಕೆಯನ್ನು ಹುಟ್ಟಿಸಲಾರನು. ಆದ್ದರಿಂದಲೇ ಯೆರೆಮೀಯನು ಹೃದಯದ ಸುನ್ನತಿಗೆ ಕರೆ ಕೊಡುತ್ತಿದ್ದಾನೆ. ಆದರೆ ಜನರು ದೇವರ ಕಡೆಗೆ ತಿರುಗಿಕೊಳ್ಳಲು ನಿರಾಕರಿಸಿದ್ದನ್ನು ನಾವು ನೋಡುತ್ತೇವೆ. ಒಂದು ಜನಾಂಗವಾಗಲಿ, ಸಭೆಯಾಗಲಿ, ರಾಷ್ಟ್ರವಾಗಲಿ ದೇವರನ್ನು ನಿರಾಕರಿಸಿದರೆ ದೇವರು ಕೂಡ ಅವರನ್ನು ನಿರಾಕರಿಸುತ್ತಾನೆ. ಕರ್ತನಾದ ಯೇಸು ಇಸ್ರಾಯೇಲಿನ ರಾಜನಾಗಿ ತನ್ನನ್ನು ತೋರಿಸಿಕೊಂಡನು. ಅವರು ಆತನನ್ನು ತಿರಸ್ಕರಿಸಿದಾಗ ಆತನು ಅವರನ್ನು ತಿರಸ್ಕರಿಸಿದನು. ಕರ್ತನಲ್ಲಿ ಪ್ರಿಯರೇ, ಆತನು ಅವರಿಗೆ ಹೇಳಿದನು, ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ ಎಂಬುದಾಗಿ. ಇದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 38ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇದು ನಿಮ್ಮಲ್ಲಿ ಭಯವನ್ನು ಹುಟ್ಟಿಸದಿರುವುದಾದರೆ ಬೇರೆ ಏನು ಹುಟ್ಟಿಸಲಾರದು. ಮೃದು ಸ್ವಭಾವದ ಯೇಸುವನ್ನು ಕುರಿತು ಮಾತ್ರ ಮಾತನಾಡಬೇಡಿರಿ. ಅವರು ಅವನನ್ನು ತಮ್ಮ ಅರಸನಾಗಲು ನಿರಾಕರಿಸಿದರು, ಆತನು ಅವರನ್ನು ತಿರಸ್ಕರಿಸಿದನು. ಪ್ರಿಯನೇ, ನೀನು ದೇವರನ್ನು ನಿರಾಕರಿಸಬಹುದು. ಅದು ನಿನಗಿರುವ ಆಯ್ಕೆಯ ಸ್ವಾತಂತ್ರ್ಯವಾಗಿದೆ. ಆದರೆ ಒಂದನ್ನು ತಿಳಿದುಕೋ, ನೀನು ದೇವರನ್ನು ತಿರಸ್ಕರಿಸಿದರೆ ಆತನೂ ನಿನ್ನನ್ನು ತಿರಸ್ಕರಿಸುವನು. ಆತನು ಕೃಪಾಳುವು, ಒಳ್ಳೆಯವನು. ಆತನು ತಾಳ್ಮೆ, ದೀರ್ಘಶಾಂತಿಗಳುಳ್ಳವನು. ತನ್ನ ಕಡೆಗೆ ಬೇಕಾದಷ್ಟು ಸಮಯವನ್ನು ನಿನಗೆ ಕೊಡುತ್ತಾನೆ. ಆದರೆ ಇಂತಹ ಸುಸಂದರ್ಭ ಸಿಕ್ಕಿದವರೇ, ಸಭೆಯಾಗಲಿ ಇಸ್ರಾಯೇಲ್ಯರಾಗಲಿ ಆತನನ್ನು ನಿರಾಕರಿಸಿದರೆ ಅವರ ಅವಸ್ಥೆ ಗಂಭೀರವಾಗಿರುವುದು. ದೇವರು ಅವರನ್ನು ತಿರಸ್ಕರಿಸುತ್ತಾನೆ. ಆಗ ಜನರು ಕೂಡ ಅವರನ್ನು ನಿಷ್ಪ್ರಯೋಜಕರೆಂದು, ವ್ಯರ್ಥರೆಂದು ತಿರಸ್ಕರಿಸುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಜೀವವುಳ್ಳ ನಿಜ ದೇವರ ಹಿಂಬಾಲಕರೆಂದು ನಟನೆ ಮಾಡುವ ಅನೇಕರು ಈ ದಿನಗಳಲ್ಲಿ ಇದ್ದಾರೆ. ಅವರಲ್ಲಿ ಅನೇಕರು ಸಭೆಯ ಸದಸ್ಯರೂ ಕೂಡ ಆಗಿರುತ್ತಾರೆ. ಕೆಲವು ಸಮಯದ ಹಿಂದೆ ರೀಡರ್ಸ್ ಡೈಜೆಸ್ಟ್ ಎಂಬ ಮಾಸಪತ್ರಿಕೆಯಲ್ಲಿ ಒಂದು ಬರಹ ಪ್ರಕಟವಾಗಿತ್ತು. ಏನೆಂದರೆ, ಯಾರು ಓದದ ಪುಸ್ತಕ ಎಂಬ ಸತ್ಯವೇದ ಕುರಿತಾಗಿ ಇತ್ತು. ಅದರ ತಲೆಬರಹ ಸರಿ ಇರಬಹುದು, ಆದರೆ ಅವರು ಅದರಲ್ಲಿ ಬರೆದದ್ದು ಏನೆಂದರೆ, ಸುಮಾರು 3000 ವರ್ಷಗಳಿಗಿಂತಲೂ ಹೆಚ್ಚಿನ ದೀರ್ಘಾವಧಿಯಲ್ಲಿ ಅನೇಕ ವಿವಿಧ ವ್ಯಕ್ತಿಗಳಿಂದ ಬರೆಯಲ್ಪಟ್ಟ ಪುಸ್ತಕವು 60ಕ್ಕಿಂತ ಹೆಚ್ಚಿನ ಕ್ರಮವಿಲ್ಲದ ಪುಸ್ತಕಗಳ ಸಂಗ್ರಹವೆಂದೇ ಹೇಳಬಹುದು. ಅದರಲ್ಲಿರುವ ವಿಚಾರಗಳು ಕಷ್ಟಕರವಾದದ್ದು, ಒರಟಾದದ್ದು, ಅಸಂಸ್ಕೃತವಾದದ್ದು, ಅನೇಕ ವಿರೋಧಾಭಾಸಗಳಿಂದಲೂ ಅಸತ್ಯ ವಿಚಾರಗಳಿಂದಲೂ ಕೂಡಿದ್ದಾಗಿವೆ. ಅದೊಂದು ವಿಚಿತ್ರ ಪುಸ್ತಕಗಳ ಸಂಗ್ರಹ, ಕವನ, ಪ್ರಚಾರ ಸಾಮಗ್ರಿಗಳಿಂದ ಕೂಡಿದ್ದು
ನಂಬಲನರ್ಹ ವಿಚಾರಗಳಿಂದ ತುಂಬಿರುವಂತಹದ್ದು ಎಂದು. ಇದು ನಿಜವಾಗಿಯೂ ಸುಳ್ಳು. ಈ ಲೇಖನ ಬರೆದಾತನಿಗೆ ಸತ್ಯವೇದದಲ್ಲಿ ಏನಿದೆ ಎಂಬ ವಿಚಾರವೇ ತಿಳಿದಿರುವುದಿಲ್ಲ. ಪ್ರಿಯರೇ, ಈಗಿನ ಕಾಲದ ಜನರು ಯೆರೆಮೀಯನ ಕಾಲದಲ್ಲಿದ್ದವರಂತೆಯೇ ಇದ್ದೇವೆ. ಆಗಿನ ಜನಾಂಗವು ದೇವರನ್ನು ತಿರಸ್ಕರಿಸಿತು, ಆದರೆ ಜನರು ತಾವು ದೇವರನ್ನು ಹಿಂಬಾಲಿಸುತ್ತೇವೆ ಎಂದು ಸೋಗು ಹಾಕಿಕೊಂಡಿದ್ದಾರೆ. ಇಂತಹ ಜನರನ್ನು ದೇವರು ಲೋಕವು ತಿರಸ್ಕರಿಸುತ್ತದೆ. ನಾನು ಹೇಳುವಂತಹದ್ದು ಎಲ್ಲರಿಗೂ ಇಷ್ಟವಾಗಲಿಕ್ಕಿಲ್ಲ. ಯೆರೆಮೀಯನು ಕೂಡ ಎಲ್ಲರಿಗೆ ಇಷ್ಟವಾಗಲಿಲ್ಲ. ನಾನು ಯಾರಿಂದಲೂ ಪ್ರಶಂಸೆಯನ್ನು ನಿರೀಕ್ಷಿಸುತ್ತಿಲ್ಲ. ವಾಣಿಜ್ಯ ಸಂಸ್ಥೆಯು ನನ್ನನ್ನು ಅವರ ನಾಯಕನಾಗಿ ಆರಿಸಲಾರದು. ಆದರೆ ನಾನು ಈ ಪುಸ್ತಕದ ಸಂದೇಶವನ್ನು ಪ್ರಾಮಾಣಿಕವಾಗಿ ಹೇಳಬೇಕಾಗಿದೆ. ಅದೇನೆಂದರೆ, ದೇವರಿಗೆ ತಿರುಗಿ ಬಿದ್ದವರಿಂದ ದೇವರು ದೂರವಾಗುತ್ತಾನೆ ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶವನ್ನು ಧ್ಯಾನಿಸುತ್ತಿರುವಂತೆಯೇ ಕೆಲವು ಪ್ರಾಮುಖ್ಯವಾದ ಅಂಶಗಳನ್ನು ಎತ್ತಿ ತೋರಿಸೋಣ. ಅದೇನೆಂದರೆ, ಯೆರೆಮೀಯನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ನನ್ನ ಜನರು ಮೂರ್ಖರು, ನನ್ನನ್ನು ತಿಳಿಯರು. ಮೂಢ ಸಂತತಿಯವರು, ಅವಿವೇಕಿಗಳು, ದುಷ್ಕಾರ್ಯದಲ್ಲಿ ನಿಪುಣರು, ಸತ್ಕಾರ್ಯವನ್ನು ಮಾಡಲರಿಯರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸರಕಾರವು ಬುದ್ಧಿವಂತರೆನಿಸಿಕೊಂಡವರ ಸಹಾಯವನ್ನು ಉಪಯೋಗಿಸುತ್ತದೆ. ಬಹುಶಃ ಫ್ರಾಂಕ್ಲಿನ್ ರೂಸ್ವೆಲ್ಟ್ ಈ ಪದ್ಧತಿಯನ್ನಾರಂಭಿಸಿದರು. ತಾವು ಕೆಟ್ಟದ್ದನ್ನು, ಬೇಡದ್ದನ್ನು ಮಾಡುವುದರಲ್ಲಿ ಬುದ್ಧಿವಂತರಾಗಿರುತ್ತೇವೆ. ಇದರಿಂದಾಗಿ ನಾವು ಜಗತ್ತಿನಲ್ಲಿ ನಿಜವಾದ ಬುದ್ಧಿವಂತರೆನಿಸಿಕೊಂಡಿದ್ದೇವೆಂದು ಭಾವಿಸುತ್ತೇವೆ. ನಾವು ಚತುರ ವ್ಯವಹಾರಜ್ಞರೆಂದು ನೆನೆಸುತ್ತೇವೆ. ನಾವು ನೀತಿವಂತಿಕೆ ಬಿಟ್ಟು ಬೇರೆಲ್ಲದರಲ್ಲೂ ಶ್ರೇಷ್ಠರೇ ಆಗಿದ್ದೇವೆ. ದೇವರನ್ನು ತಿಳುಕೊಳ್ಳುವುದರಲ್ಲಿ ನಾವು ಜಾಣರಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವರನ್ನು ತಿಳಿದಿದ್ದೇವೆಂದು ನಟಿಸಿ ನಿಜವಾಗಿಯೂ ಏನೂ ತಿಳಿಯದವರು ಮೂರ್ಖರೆಂದು ದೇವರು ಹೇಳುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆರೆಮೀಯನು ನಿರ್ದಿಷ್ಟ ಪಾಪಗಳನ್ನು ಹೆಸರಿಸುತ್ತಾನೆ. ಅದೇನೆಂಬುದಾಗಿ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಯೆರೂಸಲೇಮಿನ ಬೀದಿಗಳಲ್ಲಿ ಅತ್ತಿತ್ತ ಓಡಾಡುತ್ತಾ ಅಲ್ಲಿನ ಚೌಕಗಳಲ್ಲಿ ಹುಡುಕಿರಿ. ನ್ಯಾಯವನ್ನು ಕೈಕೊಂಡು ಸತ್ಯವನ್ನನುಸರಿಸುವ ಒಬ್ಬನಾದರೂ ಇದ್ದಾನೋ? ಇಂತಹ ಸತ್ಪುರುಷನನ್ನು ಕಂಡುಕೊಳ್ಳಬಹುದೇ ಎಂಬುದನ್ನು ನೋಡಿ ನಿಶ್ಚಯಿಸಿರಿ. ಸಿಕ್ಕಿದರೆ ನಾನು ಪಟ್ಟಣವನ್ನು ಕ್ಷಮಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗ್ರೀಕ್ ತತ್ವಜ್ಞಾನಿಯಾದ ಡಯೋಗಿನೇಸನು ಅಥೇನಿಯ ದಾರಿಗಳಲ್ಲಿ ಲಾಠಿಯನ್ನು ಹಿಡಿದುಕೊಂಡು ಸಂಚರಿಸುವ ಕತೆ ನಿಮಗೆ ನೆನಪಿರಬಹುದು. ಅವನು ಏನನ್ನು ಹುಡುಕುತ್ತಾನೆಂದು ಅವನನ್ನು ಕೇಳುತ್ತಾರೆ. ಅವನು ಹೀಗೆ ಉತ್ತರಿಸಿದನು, ಏನೆಂದರೆ, ನಾನು ಪ್ರಾಮಾಣಿಕ ವ್ಯಕ್ತಿಯೊಬ್ಬನನ್ನು ಹುಡುಕುತ್ತಿದ್ದೇನೆ. ಕೊನೆಗೂ ಅವನಿಗೆ ಯಾರೂ ಸಿಕ್ಕಲಿಲ್ಲ. ನಿಮ್ಮ ಊರಿನಲ್ಲಾಗಲಿ ನಮ್ಮ ಅನುಭವ ಇದೇ ಆಗಿರಬಹುದು. ಇಂಥ ಸತ್ಪುರುಷನನ್ನು ಕಂಡುಕೊಳ್ಳಬಹುದೇ ಎಂಬುದನ್ನು ನೋಡಿ ನಿಶ್ಚಯಿಸಿರಿ. ಸಿಕ್ಕಿದರೆ ನಾನು ಪಟ್ಟಣವನ್ನು ಕ್ಷಮಿಸುವೆನು ಎಂಬುದಾಗಿ ನೋಡುವಾಗ ಅಬ್ರಹಾಮನು ಸೊದೋಮ್ ಗೊಮೋರಗಳಿಗಾಗಿ ದೇವರನ್ನು ಯಾಕೆ ಬೇಡುತ್ತಾ ಹೋದನು? ಪ್ರಿಯರೇ, 10 ಮಂದಿ ನೀತಿವಂತರಿಗೋಸ್ಕರವಾದರೂ ಪಟ್ಟಣವನ್ನು ಉಳಿಸಬೇಕೆಂದು ಹೇಳಿದ ಬಳಿಕ ಅವನು ತನ್ನ ಬಿನ್ನಹವನ್ನು ನಿಲ್ಲಿಸಿದನು. ದೇವರು ಒಬ್ಬ ನೀತಿವಂತನಿಗೋಸ್ಕರ ಪಟ್ಟಣವನ್ನು ಉಳಿಸುತ್ತಿದ್ದನು. ಆ ಒಬ್ಬ ವ್ಯಕ್ತಿಯಾದ ಲೋಟನನ್ನು ಹೊರತಂದ ಮೇಲೆ ಆ ಪಟ್ಟಣವನ್ನು ನಾಶ ಮಾಡಿದನು. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಜನರ ಕುರಿತಾಗಿ ಏನು ಹೇಳುತ್ತಾನೆಂದು ನೋಡಿರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಕೊಬ್ಬಿ ಅತ್ತಿತ್ತ ಓಡಾಡುವ ಕುದುರೆಗಳಂತೆ ಅವರಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹೆಂಡತಿಯನ್ನು ನೋಡಿ ಹೇಕರಿಸುತ್ತಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ದೇಶದಲ್ಲಿನ ಈಗಿನ ದೊಡ್ಡ ಪಾಪವೇನು? ಅದು ಲೈಂಗಿಕ ಪಾಪವೇ. ನಾವು ಅದನ್ನು ಆ ಹೆಸರಿನಿಂದ ಕರೆಯುವುದಿಲ್ಲ ಅಷ್ಟೇ. ನಾವು ಅದನ್ನು ಆಧುನಿಕ ನೈತಿಕತೆ ಅಂದರೆ ನವನೈತಿಕತೆ ಎಂದು ಕರೆಯುತ್ತೇವೆ.
ಆದರೆ ದೇವರು ವ್ಯಭಿಚಾರವನ್ನು ಪಾಪವೆಂದೇ ಹೇಳುತ್ತಾನೆ. ಆತನು ಬಹು ಕಟುವಾದ ವ್ಯಂಗ್ಯವನ್ನು ಉಪಯೋಗಿಸುತ್ತಾನೆ. ಪ್ರತಿಯೊಬ್ಬನು ತನ್ನ ನೆರೆಯವನ ಹೆಂಡತಿಯನ್ನು ನೋಡಿ ಹೇಕರಿಸುತ್ತಾನೆ ಎಂದು. ಪ್ರಿಯರೇ, ನಮ್ಮ ಪ್ರಸ್ತುತ ಸಂಸ್ಕೃತಿಯ ಎಂಥ ಚಿತ್ರಣವಿದು ನೋಡಿರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಪಂಜರದಲ್ಲಿ ಪಕ್ಷಿಗಳು ತುಂಬಿರುವಂತೆ ಅವರ ಮನೆಗಳಲ್ಲಿ ಮೋಸದ ಫಲವು ತುಂಬಿದೆ, ಇದರಿಂದ ಹೆಚ್ಚಿ ಧನವಂತರಾಗಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮನೆಗಳಲ್ಲಿನ ಪರಿಸ್ಥಿತಿ ವಾತಾವರಣಗಳಿಂದಾಗಿ ಈ ದಿನಗಳಲ್ಲಿ ಅನೇಕ ಮಕ್ಕಳು ಮನೆ ಬಿಟ್ಟು ಹೊರ ನಡೆಯುತ್ತಿದ್ದಾರೆ. ನಾನು ಇಂತಹ ಅನೇಕ ಯುವ ಜನರೊಂದಿಗೆ ಮಾತನಾಡಿದ್ದೇನೆ. ನಿಜ ಪರಿಸ್ಥಿತಿಯ ಚಿತ್ರಣ ಈ ವಚನದಲ್ಲಿದೆ ಎಂದು ನಂಬುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಯೆಹೂದವು ಕಿವಿಗೊಡಲು ನಿರಾಕರಿಸಿತು. 6ನೇ ಅಧ್ಯಾಯದಲ್ಲಿ ಯೆರೆಮೀಯನು ತನ್ನ ಸಂದೇಶವನ್ನು ಕೊನೆಗೊಳಿಸುತ್ತಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಬಾಚಿಕೊಳ್ಳುತ್ತಲೇ ಇದ್ದಾರೆ. ಪ್ರವಾದಿಗಳು ಮೊದಲಾಗಿ ಯಾಜಕರವರೆಗೆ ಸಕಲರು ಮೋಸ ಮಾಡುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಡೀ ರಾಷ್ಟ್ರವೇ ಅತಿ ಆಶೆಗೆ ಒಳಗಾಗಿದೆ. ಚಿನ್ನ ಬೆಳ್ಳಿಗಾಗಿ ಆಶೆ, ಐಶ್ವರ್ಯ ಕೀರ್ತಿ, ನೆರೆಯವನ ಪತ್ನಿಗಾಗಿಯೂ ಆಶೆ, ಎಲ್ಲದಕ್ಕೂ ಜನರು ದುರಾಶೆ ಪಡುತ್ತಾರೆ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 14ನೇ ವಚನವನ್ನು. ಮೇಲಾಗದಿದ್ದರೂ ಮೇಲು ಮೇಲು ಎಂದು ಹೇಳಿ ನನ್ನ ಜನರ ಗಾಯವನ್ನು ಮೇಲೆ ಮೇಲೆ ವಾಸಿ ಮಾಡಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೇಲ್ನೋಟಕ್ಕೆ ಸುಧಾರಣೆಯಾದಂತೆ ಕಾಣುತ್ತದೆ. ಸ್ವಲ್ಪ ಸ್ವಸ್ಥತೆಯುಂಟಾಗಿದೆ. ಆದರೆ ಅದು ಕ್ಯಾನ್ಸರ್ ಮೇಲೆ ಪೌಡರನ್ನು ಹಾಕಿ ಗುಣವಾಗಿದೆ ಎಂದು ಹೇಳಿದಂತೆ. ಶಾಂತಿ ಇಲ್ಲದಿದ್ದರೂ ಶಾಂತಿ ಶಾಂತಿ ಎಂದು ಹೇಳುತ್ತಾರೆ. ಶಾಂತಿಯ ಕುರಿತಾಗಿ ನಾವು ತುಂಬ ಕೇಳುತ್ತಿರುತ್ತೇವೆ. ಆದರೆ ನಿಜವಾಗಿ ನಾವು ಕೊನೆ ವಿರಸಕ್ಕೆ ತಯಾರಾಗುತ್ತಿದ್ದೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಭೂಲೋಕವೇ ಕೇಳು, ಆಹಾ, ಈ ಜನರು ನನ್ನ ಮಾತುಗಳನ್ನು ಕೇಳದೆ ನನ್ನ ಧರ್ಮ ಬೋಧನೆಯನ್ನು ಅಸಡ್ಡೆ ಮಾಡಿದ್ದರಿಂದ ಇವರ ಆಲೋಚನೆಗಳ ಫಲವಾದ ಕೇಡನ್ನು ಇವರ ಮೇಲೆ ಬರಮಾಡುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ತಿರಸ್ಕರಿಸುವ ಮೂಲಕ ಅವರು ದೇವರನ್ನೇ ತಿರಸ್ಕರಿಸಿದ್ದಾರೆ. ದೇವರನ್ನು ಜನರು ತಿರಸ್ಕರಿಸಿದಾಗ ಯಾವಾಗಲೂ ಇಂಥದೇ ಆಗುತ್ತದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸಿರಿ. ಯೆಹೋವನಾದ ನಾನು ಇವರನ್ನು ನೂಕಿಬಿಟ್ಟದರಿಂದ ಕಂದು ಬೆಳ್ಳಿ ಎನಿಸಿಕೊಳ್ಳುವರು ಎಂದು ಹೇಳಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕಂದು ಬೆಳ್ಳಿ ಅಂದರೆ ಅಶುದ್ಧವಾದ ನಕಲಿ ಬೆಳ್ಳಿ, ತಿರಸ್ಕಾರ ಯೋಗ್ಯವಾದದ್ದು. ಆದ್ದರಿಂದ ಈ ವಚನ ಹೀಗೆ ಇರಬಹುದು: ಜನರು ಅವರನ್ನು ತಿರಸ್ಕರಿಸಿದ ಬೆಳ್ಳಿ ಎಂದು ಕರೆಯುವರು, ಯಾಕಂದರೆ ದೇವರು ಅವರನ್ನು ತಿರಸ್ಕರಿಸಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯೆಹೂದದ ಜನರಿಗೆ ದೇವರು ಹೇಳುತ್ತಾನೆ, ನೀವು ನನ್ನ ಧರ್ಮಶಾಸ್ತ್ರವನ್ನು ತಿರಸ್ಕರಿಸಿದ್ದೀರಿ, ಆದ್ದರಿಂದ ನಾನು ನಿಮ್ಮನ್ನು ತಿರಸ್ಕರಿಸುತ್ತೇನೆ. ಮತ್ತು ನಾನು ನಿಮ್ಮನ್ನು ತಿರಸ್ಕರಿಸಿದಾಗ ಲೋಕದ ಜನರು ನಿಮ್ಮನ್ನು ತಿರಸ್ಕರಿಸುತ್ತಾರೆ. ಇದು ಆಸಕ್ತಿಯ ಸಂಗತಿಯಲ್ಲವೇ? ಯೆರೆಮೀಯನ ದಿನಗಳಲ್ಲಿ ಹಾಗೆಯೇ ಆಯಿತು. ನಮ್ಮ ದಿನಗಳಲ್ಲಿ ಕೂಡ ಇದು ಹೀಗೆಯೇ ನಡೆಯುತ್ತಿದೆ. ಈ ದೊಡ್ಡ ಕೆಟ್ಟ ಲೋಕವು ನಮ್ಮನ್ನು ಪ್ರೀತಿ ಮಾಡಲಿಲ್ಲ, ಯಾಕಂದರೆ ನಾವು ದೇವರನ್ನು ತಿರಸ್ಕರಿಸಿದ್ದೇವೆ. ದೇವರು ನಮ್ಮನ್ನು ತಿರಸ್ಕರಿಸಿದ್ದಾನೆ. ಇದು ಒಂದು ಗಂಭೀರವಾದ ಸಂದೇಶವಾಗಿದೆ. ನಾವು ಅದನ್ನು ಹಗುರವಾಗಿ ಭಾವಿಸಬಾರದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ದೇವರನ್ನು ತಿರಸ್ಕರಿಸದೆ ದೇವರನ್ನು ಪ್ರೀತಿಸಿ ಆತನನ್ನು ಅಂಗೀಕರಿಸಿ ಜೀವವುಳ್ಳ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗೋಣ. ಬನ್ನಿ ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಿ. ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಬಳಿಗೆ ಬಂದಿದ್ದೇವೆ. ಒಂದು ವೇಳೆ ನಾವು ನಿನ್ನಿಂದ ದೂರವಾಗಿರುವುದಾದರೆ ನಮ್ಮನ್ನು ಕರುಣಿಸು, ನಮ್ಮನ್ನು ಕ್ಷಮಿಸು. ನಿನ್ನ ಹತ್ತಿರಕ್ಕೆ ಎಳೆದುಕೋ, ನಿನ್ನ ವಾಕ್ಯಗಳಿಂದ ತುಂಬಿಸು. ನಮ್ಮೆಲ್ಲ
ವೀಕ್ಷಕ ಬಾಂಧವರ ಜೀವಿತದಲ್ಲಿ ನಿನ್ನ ಸಂತೋಷ ಸಮಾಧಾನ ಯಾವಾಗಲೂ ನೆಲೆಯಾಗಿರಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಭಕ್ತಿ ಸಂಜೀವನ ಹಾಗೂ ಹಿಂಜಾರುವಿಕೆಯ ಬಗ್ಗೆ ನಾವು ನೋಡಿದ್ದೇವೆ. ದೇವರು ತನ್ನ ಜನರು ಯಾವ ರೀತಿಯಿಂದಲೂ ಪ್ರತಿಸ್ಪಂದಿಸಿದರೂ ಆತನು ಪ್ರತಿಕ್ರಿಯಿಸುತ್ತಾನೆ. ಎಂತಹ ಅದ್ಭುತವಲ್ಲವೇ? ಯಹೂದವು ದೇವರಿಗೆ ಕಿವಿಗೊಡಲು ನಿರಾಕರಿಸಿತು. ನಾವಾದರೂ ದೇವರ ವಾಕ್ಯವನ್ನು ಅಸಡ್ಡೆ ಮಾಡದೆ ಅದಕ್ಕೆ ಕಿವಿಗೊಟ್ಟು ಆತನನ್ನು ಪ್ರೀತಿಸುತ್ತಾ ಭಯಭಕ್ತಿಯಿಂದ ಜೀವಿಸೋಣ. ಪ್ರಿಯ ವೀಕ್ಷಕರೇ, ನೀವು ಈ ಸೇವೆಯ ಮೇಲೆ ಇಟ್ಟ ಪ್ರೀತಿಗಾಗಿ, ನಿಮ್ಮ ಕರೆಗಳಿಗಾಗಿ ಕೃತಜ್ಞತೆಗಳು. ನೀವು ದಿನಾಲೂ ಹೊಂದಿಕೊಳ್ಳುವ ಆಶೀರ್ವಾದಗಳನ್ನು, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕರೆ ಮಾಡಿ ತಿಳಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.